ಹಲೋ ರಾಧಾ, ಹೇಗಿದೆಯಾ? ನಾನೇ ಬಂದು ನೋಡೋಣ ಅಂತಿದ್ದೆ. ಬಟ್ ವಾಟ್ ಟು ಡೂ? ಐ ವಾಸ್ ಟೂ ಬಿಸಿ, ಕಂಪ್ಲೀಟ್ಲಿ ಡ್ರೌನ್ಡ್ ಇನ್ ಮೈ ಬಿಸ್ನೆಸ್. ಐ ಡೋಂಟ್ ಹ್ಯಾವ್ ಈವನ್ ಟೈಮ್ ಟು ಥಿಂಕ್ ಅಬೌಟ್ ಮೈ ಪರ್ಸನಲ್ ಲೈಫ್. ಯು ನೋ, ಲೈಫ್ನಲ್ಲಿ ನಾವು ಅನ್ಕೊಳ್ಳೋದೇ ಒಂದು, ನಡೆಯೋದೇ ಒಂದು. ನೋ, ಟೈಮ್ ಇಸ್ ವೆರಿ ಪ್ರೆಷಿಯಸ್ ರಾಧಾ. ಎವ್ರಿ ಮಿನಿಟ್ ಆಫ್ ಮೈ ಲೈಫ್ ಇಸ್ ವೆರಿ ಪ್ರೆಷಿಯಸ್ ಅಂಡ್ ವೆರಿ ವ್ಯಾಲ್ಯೂಯಬಲ್. ಒಂದು ಕ್ಷಣ ವೇಸ್ಟ್ ಮಾಡಿದ್ರು ಅದು ಮತ್ತೆ ನನಗೆ ಸಿಕ್ಕೋದಿಲ್ಲ. ಯು ನೋ, ಐ ಆಮ್ ಟಾಕಿಂಗ್ ಅಬೌಟ್ ಮೈ ನ್ಯೂ ಫ್ಯಾಕ್ಟ್ರಿ. ಈ ಹೊಸ ಫ್ಯಾಕ್ಟ್ರಿನ ಕೊಂಡ್ಕೊಂಡಾದ್ಮೇಲೆ ಅದರಲ್ಲಿ ಲಾಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಆಸೆ, ಹೊಸ ಭಾವನೆ ತುಂಬಿಕೊಂಡು ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ದಟ್ಸ್ ವೈ ಐ ಆಮ್ ನಾಟ್ ಇನ್ ದ ಪೊಸಿಷನ್ ಟು ಮೀಟ್ ಯು ಆಸ್ ಐ ವಾಸ್ ಡೂಯಿಂಗ್ ಬಿಫೋರ್. ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೋಬೇಡ. ನೀನು ಅಷ್ಟೇ, ಮೊದಲ ಹಾಗೆ ನನ್ನ ಮೀಟ್ ಮಾಡೋಕ್ಕಾಗಲ್ಲ, ನನ್ನ ಜೊತೆ ಇರೋಕ್ಕಾಗಲ್ಲ. ಐ ಫೀಲ್ ಮನುಷ್ಯ ಒಂದು ಸ್ಟೇಟಸ್ ಬಂದ್ಮೇಲೆ ಎಲ್ರೂ ಹೀಗೆ ಅಂತ ಕಾಣಿಸುತ್ತೆ. ಒನ್ ಹ್ಯಾಸ್ ಟು ಅಡ್ಜಸ್ಟ್ ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟೆನ್ಸಸ್ ಇನ್ ದ ಲೈಫ್. ವಾಟ್ ಡು ಯು ಸೇ? ಬಾಂಬೆಗೆ ಹೋಗ್ಬಿಟ್ಟು ಬಂದ್ಮೇಲೆ ಇಂಗ್ಲಿಷ್ ತುಂಬಾ ಮಾತಾಡ್ತೀರಾ? ನಾನಾ? ಯು ಆರ್ ರೈಟ್, ಯು ಆರ್ ಪರ್ಫೆಕ್ಟ್ಲಿ ರೈಟ್ ರಾಧಾ. ಫಾರಿನ್ ನಲ್ಲಿ ಒಂದು ಫ್ಯಾಕ್ಟರಿ ಕೊಂಡ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆಲ್ಲ ಪ್ರಿಪರೇಷನ್ ನಡೀತಾ ಇದೆ. ಐ ಮೀನ್, ಐ ಆಮ್ ಜಸ್ಟ್ ಪ್ರಿಪೇರಿಂಗ್ ಮೈ ಸೆಲ್ಫ್ ಫಾರ್ ದ ಜರ್ನಿ ವೆನ್ ಟೈಮ್ ಪರ್ಮಿಟ್ಸ್. ಎಸ್, ಸ್ಪೀಕಿಂಗ್. ಹೇಳಿ ಮಿಸ್ಟರ್ ಮಂಜು ಘೋಷ್. ಐ ಡೋಂಟ್ ಲೈಕ್ ದಿಸ್ ಸಾರ್ಟ್ ಆಫ್ ಬಿಸ್ನೆಸ್ ಮಿಸ್ಟರ್ ಮಂಜು ಘೋಷ್. ಮತ್ತಿನ್ನೇನು ಹೇಳಿ, ಫೋನ್ ನಲ್ಲಿ ಟೆಂಡರ್ ಬಗ್ಗೆ ಮಾತಾಡೋದು, ರೆಕಮೆಂಡೇಶನ್ ಕೇಳೋದು, ಇದೆಲ್ಲ ನಂಗೆ ಹಿಡಿಸೋದಿಲ್ಲ. ಆ ಕಾಲ ಬೇರೆ, ಈ ಕಾಲ ಬೇರೆ. ಐ ಆಮ್ ನಾಟ್ ದಟ್ ರವಿ ನೌ. ಐ ಆಮ್ ಎ ಡಿಫರೆಂಟ್ ರವಿ. ಎಸ್, ಹೊಸ ಮನುಷ್ಯ, ಶ್ರೂಡ್ ಬಿಸ್ನೆಸ್ ಮ್ಯಾನ್. ಯು ಗಾಟ್ ಇಟ್? ಯು ಬೆಟರ್. ರಾಧಾ, ನೀನೇನೋ ಮಾತಾಡ್ಬೇಕು ಅಂತ ಬಂದೆ ಅಲ್ಲ? ಅಷ್ಟಾದ್ರೂ ಜ್ಞಾಪಕ ಇದೆಯಲ್ಲ? ಮೀನಾ, ಮೀನಾ, ಮೇಲೇನ್ ಮಾಡ್ತಿದ್ದೆ? ನಿಮ್ ಬಟ್ಟೆಗಳನ್ನ ತೆಗೆದಿಡ್ತಿದ್ದೆ. ಹೌದಾ? ಬೈ ದ ಬೈ, ಇವ್ರ ಮಿಸ್ ರಾಧಾ ಅಂತ ನನಗೆ ಪರಿಚಯ ಇರೋರು. ಓ, ಹಲೋ ರಾಧಾ, ದಿಸ್ ಇಸ್ ಮೀನಾ, ಮೈ ನ್ಯೂ ಪಿ ಎ. ನೀನ್ ನನ್ಗೇನೋ ಹೇಳ್ಬೇಕು ಅಂತಿದ್ದೆಲ್ಲ, ಅದನ್ನ ಮೀನಾ ಹೇಳು, ಅವಳು ಆಮೇಲೆ ನನಗೆ ಹೇಳ್ತಾಳೆ. ಮೀನಾ, ನಾನು ಆಫೀಸ್ಗೆ ಹೋಗಿ ಕಾರ್ ಕಳಿಸ್ತೀನಿ. ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಡು. ಓಕೆ? ಸರಿ. ನೋಡಿ, ಬೀರುನಲ್ಲಿ ನಿಮ್ ಹಳೆ ಬಟ್ಟೆ ಫೈಲ್ಸ್ ಇದೆ, ಅದನ್ನೆಲ್ಲ ಏನ್ ಮಾಡ್ಲಿ? ಥ್ರೋ ಇಟ್ ಅವೇ. ಹಳೇದು ಯಾವುದು ನನ್ನ ಕಣ್ಮುಂದೆ ಇರ್ಕೂಡ್ದು, ಎಲ್ಲ ತೆಗೆದು ಹೊರಗೆ ಬಿಸಾಕು. ರಾಧಾ, ರಾಧಾ, ಯಾಕಮ್ಮ? ಏನಾಯ್ತಮ್ಮ? ಅಣ್ಣ, ನಾನ್ ಮೋಸ ಹೋಗ್ಬಿಟ್ಟೆ ಅಣ್ಣ, ಮೋಸ ಹೋಗ್ಬಿಟ್ಟೆ. ಬಾಂಬೆಗೆ ಹೋಗ್ಬಿಟ್ಟು ಬಂದ್ಮೇಲೆ ರವಿ ನನ್ನ ಪೂರ್ತಿಯಾಗಿ ಮರ್ತು ಬಿಟ್ರು. ಮತ್ತೆ ಅವತ್ತು ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿ ಕೆಲಸಗಾರರಿಗೆಲ್ಲ ಇವಳೇ ನನ್ ರಾಧಾ, ಇವಳೇ ನನ್ ರಾಧಾ ಅಂತ ಪರಿಚಯ ಮಾಡ್ತಾರೆ ಅಂತ ಹೇಳಿದೆಲ್ಲಮ್ಮ. ಸುಳ್ಳು, ಎಲ್ಲ ಸುಳ್ಳು. ಇನ್ನು ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋ ಶಕ್ತಿ ನನಗಿಲ್ಲ ಅಣ್ಣ. ಈಗ ಈಗ ಅವ್ರ ಮನಸ್ಸಲ್ಲಿ ನಾನಿಲ್ಲ. ಯಾರೋ ಮೀನಾ ಅಂತ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದಾರೆ. ಹೆಸರಿಗೆ ಮಾತ್ರ PA, ಆದ್ರೆ ಅವ್ರಿಗೆಲ್ಲ ಅವಳೆ. ಅಷ್ಟೇನಾ? ನಾನು ಏನಾಯ್ತು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಒಂದು ಹುಡುಗಿನ ಕರ್ಕೊಂಬಂದ ದಾಕ್ಷಣಕ್ಕೆಲ್ಲ ಇಂಥ ನಿರ್ಧಾರಕ್ಕೆ ಬರಬಾರ್ದು ರಾಧಾ. ಅಣ್ಣ, ನಿನಗೆ ಅರ್ಥ ಆಗಲ್ಲ. ಈಗ ಅವರು ಮೊದ್ಲೇನ್ ರವಿ ಅಲ್ಲಣ್ಣ. ಹೆಣ್ಣಿನ ಮನಸ್ಸು ಸಂದೇಹ ತವರು ಮನೆ ಅಂತಾರೆ ರಾಧಾ. ಸಂಶಯ ಅನ್ನೋದು ಗೋಡೆಗೆ ಬಳಿದಿರೋ ಹೊಸ ಸುಣ್ಣ ಇದ್ದ ಹಾಗೆ. ಗೊತ್ತಿದ್ ಮುಟ್ಟಿದ್ರು ಸರಿ, ಗೊತ್ತಿಲ್ಲದೆ ಮುಟ್ಟಿದ್ರು ಸರಿ, ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಯಾವುದನ್ನು ತಾಳ್ಮೆಯಿಂದ ನೋಡಿ
ಒಂದು ನಿರ್ಧಾರಕ್ಕೆ ಬರಬೇಕು ಕಣಮ್ಮ. ಅಣ್ಣ, ಅವ್ರ ವಿಷಯದಲ್ಲಿ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ನಾನು ಒಡ ಹುಟ್ಟಿದ ನಿನ್ನ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಾನು ತಡ್ಕೋತೀನಿ. ಆದ್ರೆ ನನ್ ರವಿ ಬಗ್ಗೆ ಯಾರಾದ್ರೂ ತಪ್ಪಾಗಿ ಒಂದು ಮಾತು ಹೇಳಿದ್ರು ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲಣ್ಣ. ಅಂಥದ್ರಲ್ಲಿ ನಾನೇ ಹೇಳ್ತಾ ಇದ್ದೀನಿ, ನೀನಿನ್ನೂ ನಂಬ್ತಾ ಇಲ್ಲ. ಆ ಹೊಸ BA ಹಳೆ ಬಟ್ಟೆಗಳನ್ನೆಲ್ಲ ಏನ್ ಮಾಡ್ಲಿ ಅಂತ ಕೇಳಿದ್ದಕ್ಕೆ ಹಳೇದು ಯಾವ್ದು ನನ್ ಕಣ್ಮುಂದೆ ಇರಬಾರ್ದು, ಆಚೆಗೆಸ್ಬಿಡು ಅಂತ ನನ್ನನ್ನು ಸೇರಿಸಿ ಹೇಳ್ಬಿಟ್ರಣ್ಣ. ನನ್ನನ್ನು ಸೇರಿಸಿ ಹೇಳ್ಬಿಟ್ರು.